ಮತ್ತೊಂದು ಮಿನಿ ವ್ಲಾಗ್ಗೆ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾರ್ನಿಂಗ್ ಎದೆಲ್ಲ ಶೋಗಳ ನೋಡಿದ್ರೆ ಎಲ್ಲರೂ ರಂಗೋಲಿ ಹಾಕ್ತಾಯಿದ್ರು. ಹಬ್ಬಗಳಂದರೆ ಚಂದನೆ ನೋಡೋದಕ್ಕೆ. ನಾನು ಈ ಸೀರೆ ಹಾಕ್ಕೊಳ್ಳೋಣ ಅಂತ ನಾನು ಇದು ಮಾಡಿದ್ರೆ ಫಾರ್ ದ ಚೇಂಜ್ ಈ ಸೀರೆ ಅಂತ ಶಿಫ್ಟ್ ಆಗೋದೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ನಂಬ್ಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಅಲ್ಲಿಂದ ಬಂದು ನಾನು ನಮ್ಮಪ್ಪ ಮತ್ತು ನಮ್ಮ ಮಗನಿಗೆಲ್ಲನೂ ದಾರನ ಕಟ್ಟಿ ಸ್ವಲ್ಪ ಊಟ ಮಾಡಿಕೊಂಡು ನಾನು ಹಬ್ಬದ ಊಟ ಮತ್ತು ಸ್ವಲ್ಪ ಟಿ ವಿ ನೋಡಿಕೊಂಡು ಚೆನ್ನಾಗಿ ಮಲ್ಕೊಬಿಟ್ಟೆ. ಆಮೇಲೆ ಸಂಜೆಯಿಂದ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು. ನಂದು ಡಿಗ್ರಿ ಸರ್ಟಿಫಿಕೇಟ್ಸು PU ಸರ್ಟಿಫಿಕೇಟ್ಸ್ನೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಬರಬೇಕಿತ್ತು. ಸೊ ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಮನೆಗೆ ಬಂದು ನೋಡೋಷ್ಟೊಳಗಡೆ ನಮ್ಮ ಪಾಪು ಅವ್ರ ದೊಡ್ಡಪ್ಪ ಅವರೆಲ್ಲ ಬಂದಿದ್ದರು ಮನೆಗೆ. ಸೊ ಅವರೆಲ್ಲ ನನ್ನ ಪಾಪಗೆ ಬಟ್ಟೆ ಕೊಟ್ಟು ಎಲ್ಲ ಹಬ್ಬದ ವಾತಾವರಣ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆಯಿಂದ ದೀಪ ಎಲ್ಲ ನಾವು ಹಬ್ಬ ಮುಗಿಸ್ಕೊಂಡು ಮತ್ತು ಪಟಾಕಿ ಹಚ್ಚೋಕ್ಕೆ ಶುರು ಮಾಡಿದ್ವಿ. ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಪಟಾಕಿ ಹಚ್ಚಿ, ನನಗೆ ಅಂತೂ ಡಮ್ ಡಮ್ ಅನ್ನೋ ಪಟಾಕಿ ಎಲ್ಲ ನನಗೆ ಭಯ. ಬಾರಿ ನಾವು ಸೊಸರು ಬತ್ತಿ ಎಲ್ಲ ಹಚ್ಕೊಂಡು ಖುಷಿಯಾಗಿದ್ದೆ. ನೀವು ದೀಪಾವಳಿನ ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಮತ್ತೆ ಸಿಗುವ ಇನ್ನೊಂದು ರೀಲಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ.